ನಾವೆಲ್ಲ ಗಾದೆಯಲ್ಲಿ ಮತ್ತು ಹಿರಿಯರು ಹೇಳಿದ್ದು ಕೇಳಿದ್ದೀವಿ, ತಾಯಿ ಹಾಲೇ ವಿಷ ಆದ್ರೆ ಗತಿ ಏನು, ನೀರೇ ಬೆಂಕಿ ಆದ್ರೆ ಗತಿ ಏನು ಅಂತ. ಬಹುಶಃ ಇವತ್ತು ತಾಲೂಕಿನಾದ್ಯಂತ, ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರೇಬಿದರಿ ಗ್ರಾಮದ ರೈತರ ಪಾಲಿಗೆ ತಾಯಿ ಹಾಲು, ಭೂಮಿ ತಾಯಿ ಹಾಲೇ ವಿಷ ಆಗಿದೆ ಮತ್ತು ಪ್ರಕೃತಿ ನಮ್ಮ ನೀರೇ ಬೆಂಕಿಯಾಗಿ ಪರಿವರ್ತನೆ ಆದಂಥ ಸನ್ನಿವೇಶ ಬಹಳಷ್ಟು ನೋವಿನ ಸನ್ನಿವೇಶ. ನಾನು ಇವತ್ತು ಬೆಳಗ್ಗೆಯಿಂದ ಈ ಎಲ್ಲ ಭಾಗದಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಬಹಳಷ್ಟು ನೋವಿನ ಸಂಗತಿ. ನಾವು ರೈತರು ಎಷ್ಟು ಕಷ್ಟದ ಪರಿಸ್ಥಿತಿ ನಮ್ಮ ರೈತರದಂದ್ರೆ, KBR 7 ತಾಸು ಕರೆಂಟ್ ಕೊಡ್ತಾರೆ. 7 ತಾಸನ್ನ ನಮ್ಮ 15 ಎಕರೆ ಹೊಲ ನೀರು ಕೂಡಿಸ್ಬೇಕು. 7 ತಾಸನ್ಯಾಗ ಇವ್ರದ್ದು ಎಲ್ದರ LC ತಗಂದ್ರೆ ಅಂದ್ರೆ, ಲೈನ್ ಕ್ಲಿಯರೆನ್ಸ್ ತಗಂದ್ರೆ ಅಂದ್ರೆ, ಅಥವಾ ಲೈನ್ ಫಾಲ್ಟ್ ಬಂದ್ರೆ ಹೊಲ ಅಲ್ಲೇ ಮತ್ತು 0ದಿಂದ ಸ್ಟಾರ್ಟ್. ಇಂತಹ ಪರಿಸ್ಥಿತಿ, ರಾತ್ರಿ ಹೆಂಡ್ರು ಮಕ್ಕಳು ಎಲ್ಲರನ್ನೂ ಬಿಟ್ಟು ನಮ್ಮ ರೈತಾಪಿ ವರ್ಗದ ಜನ ನೀರನ್ನು ಹಾಯಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿ, ಭತ್ತದ ಬೆಳೆಗೆ ಮಿನಿಮಮ್ 40,000 ಖರ್ಚು ಬರುವಂಥ ಪರಿಸ್ಥಿತಿ. ನೀವು ನೋಡ್ರಿ, ನಾವು ಭತ್ತ ಕೊಯ್ಲು ಮಾಡ್ಬೇಕಾರೆ ಒಕ್ಕುವಾಗ ಸಣ್ಣ ಕಾಳು ಭತ್ತದ ಮಷಿನ್ನೇ ಹೋದ್ರೆ ಜಗಳಾಡ್ತೇವೆ ಮಷಿನ್ಯರ ಜೊತೆಗೆ. ಏನಪ್ಪ ನಮ್ಮ ಹುಲ್ದಾಗ ನಿನ್ನ ಭತ್ತ ಹೊಂಟವು, ನಿನ್ನ ಮಷಿನ್ ಬೇಡ ಅಂತೇಳಿ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಹೊಲ ಅಡ್ಡಾಡಿ ನೋಡಿದ್ರೆ ಕಣ್ಣಾಗ ನೀರೆಲ್ಲ ರಕ್ತ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಕಾಳು ಇಲ್ದಂಗೆ ಹೊಲದಲ್ಲೆಲ್ಲ ಪೈರು ಬಿದ್ದು ಹೋಗ್ಬಿಟ್ಟಿದೆ. ಇಂತಹ ದಾರುಣ್ಯ ಪರಿಸ್ಥಿತಿ ಇಡೀ ರಾಜ್ಯ, ಇಡೀ ತಾಲೂಕು ಅಳುವಂಥ ಪರಿಸ್ಥಿತಿ. ರೈತಾಪಿ ವರ್ಗ ನೀವು ನೋಡ್ರಿ, ನಾವು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಜೈ ಜವಾನ್ ಗಡಿಯಲ್ಲಿ ದೇಶವನ್ನು ಕಾದು ನಮ್ಮನ್ನೆಲ್ಲ ಸಂರಕ್ಷಣೆಯನ್ನು ಮಾಡ್ತಾರೆ. ರೈತರು ತಮ್ಮ ವೈಯಕ್ತಿಕ ಬದುಕನ್ನು, ತಮ್ಮ ಜೀವನವನ್ನು ಒತ್ತಿ ಇಟ್ಟು ಅವರು ನಾಡಿಗೆ ಅನ್ನ ಕೊಡುವಂಥ ಕೆಲಸ ಮಾಡ್ತಾರೆ. ಆ ನಾಡಿಗೆ ಅನ್ನ ಕೊಡುವ ಕೆಲಸದಲ್ಲಿ ಇವತ್ತು ರೈತ ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ನೀವು ಊಹೆ ಮಾಡಿರಿ, ಮುಂದೆ ಒಂದು ಸಾಲವನ್ನು ತೀರಿಸಿ ಅಂತ ಮುಂದೆ ಮತ್ತೆ ಅವನ ಜೀವನ ಮಾಡೋಕ್ಕೆ ಅವ್ನು ಏನು ಬೇಕು ಅದು ಮಾಡ್ತಾನೆ. ನೀವು ಅದನ್ನ ಮಾಡಲಿಲ್ಲ ಅಂದ್ರೆ ಅರ್ಥ ಇಲ್ಲ. ಸರ್ಕಾರಗಳು, ರಾಜಕಾರಣ ಮತ್ತು ರಾಜಕೀಯ ವ್ಯವಸ್ಥೆ ಆ ಸಂದರ್ಭ ಇರ್ತದೆ. ಆ ಸಂದರ್ಭದಾಗ ಮಾಡೋದೆ. ನಾವೆಲ್ಲ ಸನ್ಯಾಸಿಗಳಲ್ಲ, ರಾಜಕಾರಣಿಗಳೇ. ಆ ಸಂದರ್ಭದಲ್ಲಿ ಮಾಡೋದೆ. ಈಗ ನಮ್ಮ ರಕ್ತ, ನಮ್ಮ ಸಂಬಂಧಿಕರು, ನಮ್ಮ ಬೀಜರು, ನಮ್ಮ ರೈತರು, ನನ್ನ ತಾಲೂಕಿನ ರೈತರು, ಇವ್ರು ಯಾರು ದುಡ್ದದ್ದು ಅನ್ನ ತಿಂದನೇನೋ ನನಗೂ ಗೊತ್ತಿಲ್ಲ. ನಿಮಗೆ ಯಾರು ಮನೆ ಅಕ್ಕಿ ಬಂದೈತಿ ಇವ್ರಾಗ ಗೊತ್ತಿಲ್ಲ. ಇವ್ರದ್ದೆಲ್ಲ ರೈತರ ಋಣ ಇಡೀ ನಾಡಿನ ಮೇಲಿದೆ, ಇಡೀ ದೇಶದ ಮೇಲಿದೆ. ಅವ್ರ ಋಣ ತೀರಿಸುವಂಥ ಸಂದರ್ಭ ಇದು. ರಾಜಕಾರಣ ಮಾಡೋಂಥ ಸಂದರ್ಭ ಅಲ್ಲ. ಆ ರಾಜಕಾರಣವನ್ನು ಎಲ್ಲರೂ ಬದಿಗಿಡೋಣ. ಇಟ್ಟು ಮೊದಲು 40,000 ರೂಪಾಯಿ 1 ಎಕರೆ ಪರಿಹಾರ ಕೊಡ್ರಿ, ಅವ್ರನ್ನ ಬದುಕ್ಸೋಣ. ನಾಳೆ ನಮ್ಮ ಮನೆಯಾಗ ಅಕ್ಕಿ ಇರ್ತಾವೆ. ಅವ್ರು ಬದುಕಲಿಲ್ಲ ಅಂದ್ರೆ ನಮ್ಮ ಮನೆಗೆ ಯಾರ ಮನೆಯಾಗ ಅಕ್ಕಿರಂಗಿಲ್ಲ ಅನ್ನೋ ಆಗ್ರಹವನ್ನು ಈ ಮುಖಾಂತರ ಹೇಳ್ಬೋದು. ಎಸ್ ಸರ್, ರೈತರ ಈ ಒಂದು ಸಮಸ್ಯೆಗೆ ನೀವರೆಗೂ ಕೂಡ ಕಂದಾಯ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ಕಾಟಾಚಾರಕ್ಕೆ ಬಂದು ವಿಸಿಟನ್ನು ಮಾಡಿ ಹಾಗೆ ಹೋಗಿದ್ದಾರೆ. ಆದರೆ ಈಗಿರ್ತಕ್ಕಂಥ ಹಾಲಿ ಶಾಸಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಯನ್ನು ಮಾಡಿ, ಈಗ ಹಿರೇ ಅಕ್ಕನ ಚಾಳಿ ಮನೆ ಮಂದಿಗೆ ಸರ್ಕಾರದ ವ್ಯವಸ್ಥೆ ಗಾದಿ ಇದೆ. ನಮ್ಮಲ್ಲಿ ವೇದ ಸುಳ್ಳಾದರೂ ಗಾದಿ ಸುಳ್ಳಾಗಂಗಿಲ್ಲ ಅಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ 3 ವರ್ಷ ಕಳೆದು